Hello student, in this video we are going to discuss the Verger lesson 2 marks important questions. ಸೊ ಈ ಒಂದು ವಿಡಿಯೋದಲ್ಲಿ ನಾವು ದ ವರ್ಜರ್ ಲೆಸನ್ ಮೇಲೆ ಕೇಳುವಂತ 2 ಅಂಕದ ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲಾ ಲೆಸನ್ ಪೂರ್ತಿ ಕ್ವಶನ್ ಆನ್ಸರ್ಸ್ ನ ಫಸ್ಟ್ ಡಿಸ್ಕಷನ್ ಮಾಡ್ತೀನಿ. ಸೊ ನಡು ಮಿಡಲ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದು ಇರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ. ನೀವು ಅವುಗಳನ್ನ ಮಾರ್ಕ್ ಹಾಕ್ತಾ ಹೋಗ್ಬೋದು. ಸೊ ಮೊದಲನೇ ಪ್ರಶ್ನೆ, ವೇರ್ ವಾಸ್ ಸೇಂಟ್ ಪೀಟರ್ಸ್ ಚರ್ಚ್ ಲೊಕೇಟೆಡ್? ಸೊ ಸೇಂಟ್ ಪೀಟರ್ಸ್ ಚರ್ಚ್ ಇರುವಂತ ಪ್ರದೇಶ, ಸೇಂಟ್ ಪೀಟರ್ಸ್ ಚರ್ಚ್ ಇರುವಂತ ಲೊಕೇಶನ್ ಕೇಳ್ತಾರೆ. ಸೊ ಈ ಚರ್ಚ್ ಯಾವ ಊರಲ್ಲಿದೆ ಅನ್ನೋ ಪ್ಲೇಸ್ ಹೆಸರನ್ನ, ಸಿಟಿ ಹೆಸರನ್ನ ನೀವು ಬರಿಬೇಕಾಗುತ್ತೆ. ಸೊ ಆನ್ಸರ್ ಅಂದ್ರೆ ಸೊ ಆನ್ಸರ್ ನೆವಿಲ್ಸ್ ಸ್ಕ್ವೇರ್. ನೆವಿಲ್ಸ್ ಸ್ಕ್ವೇರ್ ಅನ್ನೋ ಪ್ಲೇಸ್ ನಲ್ಲಿ ಸೇಂಟ್ ಪೀಟರ್ಸ್ ಚರ್ಚ್ ಇದೆ. ಸೆಕೆಂಡ್ ಕ್ವಶನ್, ವಾಟ್ ವಾಸ್ ದ ನೇಮ್ ಆಫ್ ದ ವರ್ಜರ್ ಆಫ್ ಸೇಂಟ್ ಪೀಟರ್ಸ್ ಚರ್ಚ್? ಸೇಂಟ್ ಪೀಟರ್ ಚರ್ಚ್ ನಲ್ಲಿ ಕೆಲಸ ಮಾಡ್ತಿದ್ದಂತ ವರ್ಜರ್ ನ ನೇಮ್ ನ ಕೇಳ್ತಾರೆ. ಸೊ ಆತನ ಹೆಸರೇನು ಅದನ್ನು ಬರಿಬೇಕಾಗುತ್ತೆ. ಆಲ್ಫರ್ಡ್ ಎಡ್ವರ್ಡ್ ಫೋರ್ಮನ್. ಸೊ ಯಾವಾಗ 2 ಮಾರ್ಕ್ಸ್ ಗೆ ಈ ಚಾಪ್ಟರ್ ಮೇಲೆ ಕ್ವಶನ್ ಕೇಳ್ತಾರೆ, ಇವೆರಡು ಕ್ವಶನ್ ನ ಕೂಡಿ ಕೇಳ್ತಾರೆ. ಸೇಂಟ್ ಪೀಟರ್ಸ್ ಚರ್ಚ್ ಇರುವಂತಹ ಪ್ರದೇಶ ಯಾವುದು, ಸೇಂಟ್ ಪೀಟರ್ಸ್ ಚರ್ಚ್ ನಲ್ಲಿ ಕೆಲಸ ಮಾಡುವಂತಹ ಏನು ವರ್ಜರ್ ಇದ್ದಾನೆ ಅವನ ಹೆಸರೇನು. ಸೊ ಎರಡು ಕ್ವಶನ್ ನ ಕೂಡಿ ಕೇಳ್ತಾರೆ 2 ಮಾರ್ಕ್ಸ್ ಗೆ. ಥರ್ಡ್ ಕ್ವಶನ್, ಹೂ ಆರ್ ಇನ್ ದ ವೆಸ್ಟ್ರಿ? ಸೊ ವೆಸ್ಟ್ರಿ ಅನ್ನೋ ಒಂದು ಚರ್ಚ್ ನೊಳಗಿರುವಂತ ಒಂದು ಪ್ಲೇಸ್, ವೇಸ್ಟೇಜ್ ಗಳನ್ನ ರೆಕಾರ್ಡ್ಸ್ ಗಳನ್ನ ಇಡುವಂತ ರೂಮ್ ಏನಿದೆ, ಸೊ ಅದರಲ್ಲಿ ಯಾವ್ಯಾವ ವ್ಯಕ್ತಿಗಳು ಇದ್ರು? ಸೊ ಇಬ್ರು ಚರ್ಚ್ ವಾರ್ಡನ್ಸ್ ಇರ್ತಾರೆ, ವರ್ಜರ್ ಇರ್ತಾನೆ, ವೈಕರ್ ಇರ್ತಾನೆ. ಸೊ ವೈಕರ್, ವರ್ಜರ್, ಚರ್ಚ್ ವಾರ್ಡನ್ಸ್, ಇಬ್ರು ಚರ್ಚ್ ವಾರ್ಡನ್ಸ್, ಈ 4 ವ್ಯಕ್ತಿಗಳು ಆ ವೈಕರ್ ನಲ್ಲಿ ವೆಸ್ಟ್ರಿ ನಲ್ಲಿ ಕುಂತು ಡಿಸ್ಕಷನ್ ಮಾಡ್ತಾರೆ. ಫೋರ್ತ್ ಕ್ವಶನ್, ವಾಟ್ ಏಜ್ ಡಿಡ್ ದ ವರ್ಜರ್ ಬಿಗಿನ್ ವರ್ಕಿಂಗ್? ಸೊ ಯಾವ ವಯಸ್ಸಿನಲ್ಲಿ ವರ್ಜರ್ ತನ್ನ ಕೆಲಸವನ್ನ ಮಾಡೋದಿಕ್ಕೆ ಪ್ರಾರಂಭಿಸಿದ, ಜಾಬ್ ನ ಯಾವ ವರ್ಷದಿಂದ ಪ್ರಾರಂಭಿಸಿದ? ಸೊ ವರ್ಜರ್ ಆಗಿ ಅಲ್ಲ, ವರ್ಜರ್ ಗಿಂತ ಮುಂಚೆ ಕೆಲವೊಂದಿಷ್ಟು ಕೆಲಸಗಳನ್ನ ನಾವು ಮಾಡಿರ್ತಾನೆ. ಪೇಜ್ ಬಾಯ್ ಆಗಿ, ಬಟ್ಲರ್ ಆಗಿ, ರಿಟೈರ್ಡ್ ಅಂಬಾಸೆಡರ್ ನ ಮನೆಯಲ್ಲಿ ಕೆಲಸ ಮಾಡಿರ್ತಾನೆ. ಸೊ ಈ ಕೆಲಸಗಳು ಅವನು ತನ್ನ ಜೀವನದಲ್ಲಿ ವರ್ಕ್ ನ ಪ್ರಾರಂಭ ಮಾಡಿದಂತ ವಯಸ್ಸು ಯಾವುದು ಅಂತ 12. ಯಾಕೆ ಈ ರೀತಿ ಇಟ್ಟಿದ್ದಾರೆ ಅಂದ್ರೆ 12ನೇ ವಯಸ್ಸಿನಲ್ಲಿನೇ ಜವಾಬ್ದಾರಿ ಹೊತ್ತಿರುವಂತ ವ್ಯಕ್ತಿಗೆ ಎಜುಕೇಶನ್ ನ ಪಡೆಯೋದಕ್ಕೆ ಆಗೋದಿಲ್ಲ. ಇಲ್ಲಿಟ್ರೇಟ್ ಪರ್ಸನ್ ಅಂತ ಮುಂದೆ ಬರುತ್ತೆ ಸ್ಟೋರಿಯಲ್ಲಿ. ಸೊ ಅವನು ಇಲ್ಲಿಟ್ರೇಟ್ ಆಗಿರೋದಕ್ಕೆ ಕಾರಣ 12ನೇ ವಯಸ್ಸಿನಲ್ಲಿ ಅವನು ದುಡಿಯುವಂತ ಜವಾಬ್ದಾರಿ ಬಂದಿರೋದ್ರಿಂದ. ಸೊ 12 ಏಜ್ ನಲ್ಲಿ ಏನ್ ಮಾಡ್ತಾನೆ, ವರ್ಜರ್ ಕೆಲಸವನ್ನ ಪ್ರಾರಂಭ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ದ ವರ್ಜರ್ ವಾಂಟ್ ಟು ಬೈ ವೈಲ್ ವಾಕಿಂಗ್ ಇನ್ ದ ಸ್ಟ್ರೀಟ್? ಸೊ ದಾರಿಯಲ್ಲಿ ಅಂದ್ರೆ ವರ್ಜರ್ ವೃತ್ತಿ ಕಳ್ಕೊಂತಾನೆ. ಸೊ ವೈಕರ್ ಏನಿದಾನೆ ಅವನಿಗೆ ಕಂಡೀಷನ್ ಹಾಕ್ತಾನೆ. ಆ ಕಂಡೀಷನ್ಗೆ ವರ್ಜರ್ ಒಪ್ಪೋದಿಲ್ಲ. ಆಗ ಕೆಲಸದಿಂದ ನಿವೃತ್ತಿಯನ್ನ ಪಡ್ಕೊಂತಾನೆ. ಸೊ ಈ ಕೆಲಸವನ್ನ ಬಿಟ್ಟು ಹೋಗುವಂತ ಪ್ರಸಂಗ ಬಂದಾಗ ಅವನು ಏನ್ ಆಸೆ ಪಡ್ತಾನೆ, ಏನ್ ಖರೀದಿ ಮಾಡ್ಬೇಕಂತ ಆಸೆ ಪಡ್ತಾನೆ ದಾರಿಯಲ್ಲಿ ಇದ್ದಾಗ? ಸೊ ಅವನು ಸಿಗರೇಟ್ ನ ಖರೀದಿ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಎ ಪ್ಯಾಕೆಟ್ ಆಫ್ ಗೋಲ್ಡ್ ಫ್ಲೇಕ್ ಸಿಗರೇಟ್. ಸೊ ಗೋಲ್ಡ್ ಫ್ಲೇಕ್ ಬ್ರ್ಯಾಂಡ್ ನೇಮ್ ಕಂಪ್ನಿದು. ಅವನು ಖರೀದಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು ಎ ಪ್ಯಾಕ್ ಆಫ್ ಸಿಗರೇಟ್, ಅದು ಗೋಲ್ಡ್ ಫ್ಲೇಕ್ ಕಂಪ್ನಿದು. 6ನೇ ಪ್ರಶ್ನೆ, ಹೌ ಲಾಂಗ್ ಹ್ಯಾಡ್ ದ ವರ್ಜರ್ ಬೀನ್ ಅಟ್ ಸೇಂಟ್ ಪೀಟರ್ಸ್? ಎಷ್ಟು ವರ್ಷಗಳ ವರೆಗೆ ಸೇಂಟ್ ಪೀಟರ್ಸ್ ಚರ್ಚ್ ನಲ್ಲಿ ವರ್ಜರ್ ಆಗಿ ಅವನು ಕಾರ್ಯನಿರ್ವಹಿಸಿದ? ಸೊ ಆತ 16 ವರ್ಷಗಳ ಕಾಲ ವರ್ಜರ್ ಆಗಿ ಸೇಂಟ್ ಪೀಟರ್ ಚರ್ಚ್ ನಲ್ಲಿ ಕೆಲಸ ಮಾಡಿದ್ದಾನೆ. ವರ್ಜರ್ ಅಂದ್ರೆ ಪೂಜಾರಿ. ಸೊ ಪೂಜಾರಿಯಾಗಿ 16 ವರ್ಷಗಳ ಕಾಲ ಆಲ್ಬರ್ಟ್ ತಾನು ಕಾರ್ಯವನ್ನು ನಿರ್ವಹಿಸ್ತಾನೆ. ಈ 12 ಏಜ್ ನಲ್ಲಿ ವರ್ಕ್ ಪ್ರಾರಂಭ ಮಾಡಿದ 16 ವರ್ಷದವರೆಗೂ 16 ವರ್ಷ ಅವನು ವರ್ಜರ್ ಆಗಿ ಸೇವೆ ಸಲ್ಲಿಸಿದ ಅನ್ನೋದನ್ನ ಎರಡೂ ಪ್ರಶ್ನೆಗಳನ್ನ ಯಾವಾಗ್ಲೂ ಕೂಡಿ ಕೇಳ್ತಾರೆ. ಇದು ಇಂಪಾರ್ಟೆಂಟ್, ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್. ಥರ್ಡ್, ಇನ್ ದ ಕೋರ್ಸ್ ಆಫ್ ಹೌ ಮೆನಿ ಇಯರ್ಸ್ ಡಿಡ್ ಆಲ್ಬರ್ಟ್ ಎಡ್ವರ್ಡ್ ಓನ್ 10 ಶಾಪ್? 10 ಶಾಪುಗಳನ್ನ ಅವನು ಹೊಂದಬೇಕಂದ್ರೆ ಎಷ್ಟು ವರ್ಷ ಟೈಮ್ ಹಿಡಿತು? ಸೊ 10 ವರ್ಷ ಅವನು 10 ಶಾಪುಗಳನ್ನ ಖರೀದಿ ಮಾಡ್ತಾನೆ, 10 ಶಾಪುಗಳನ್ನ ಓನ್ ಮಾಡ್ತಾನೆ. ಪ್ರತಿ ವರ್ಷ ಒಂದೊಂದರಂತೆ 10 ವರ್ಷ 10 ಶಾಪುಗಳನ್ನ ಓನ್ ಮಾಡ್ತಾನೆ. ಫ್ರಮ್ ಹಿಯರ್ ಡಿಡ್ ದ ನ್ಯೂ ವೈಕರ್ ಹೇಲ್? ಈ ಹೊಸದಾಗಿ ಬಂದಿರುವಂತ ವೈಕರ್ ಅಂದ್ರೆ ಧರ್ಮಾಧಿಕಾರಿ ಏನಿದ್ದಾನೆ ಚರ್ಚ್ ಇದ್ದು, ಅವ ಎಲ್ಲಿಂದ ಬಂದಿದ್ದಾನೆ ಅಂತ ಕೇಳ್ತಾರೆ. ಸೊ ಆತನ ಪ್ಲೇಸ್ ಹೆಸರು ಎಲ್ಲಿಂದ ಬಂದಿದ್ದಾನೆ ಅದನ್ನ ಬರೀಬೇಕು. ಈಸ್ಟ್ ಎಂಡ್ ಅನ್ನೋ ಒಂದು ಪ್ಲೇಸ್ ನಿಂದ ಈ ವೈಕರ್ ಬಂದಿರ್ತಾನೆ, ನ್ಯೂ ವೈಕರ್. ನೆಕ್ಸ್ಟ್, ಹೌ ಮಚ್ ಮನಿ ಡಿಡ್ ಆಲ್ಬರ್ಟ್ ಎಡ್ವರ್ಡ್ ಹ್ಯಾವ್ ಅಟ್ ದ ಬ್ಯಾಂಕ್? ಸೊ ಬ್ಯಾಂಕ್ ನಲ್ಲಿ ಎಡ್ವರ್ಡ್ ಬಿಸ್ನೆಸ್ ಮ್ಯಾನ್ ಆದ ನಂತರ ಎಷ್ಟು ಅಕೌಂಟ್ ನಲ್ಲಿ ಅಮೌಂಟ್ ಅನ್ನು ಹೊಂದಿರ್ತಾನೆ? ಸೊ ಅವನು ಹೊಂದಿರುವಂತ ಅಮೌಂಟ್ 30,000 ಪೌಂಡ್ಸ್, 30,000 ಪೌಂಡ್ಗಳನ್ನ ತನ್ನ ಬ್ಯಾಂಕ್ ಖಾತೆಯಲ್ಲಿ ಹೊಂದಿರ್ತಾನೆ. ನೆಕ್ಸ್ಟ್ ಕ್ವಶನ್, ಹೌ ಮಚ್ ಟೈಮ್ ಡಿಡ್ ದ ನ್ಯೂ ವೈಕರ್
ಪ್ರಪೋಸ್ ಟು ಗಿವ್ ದ ವರ್ಜರ್ ಟು ಲರ್ನ್ ರೀಡಿಂಗ್ ಅಂಡ್ ರೈಟಿಂಗ್. ಓದೋದಕ್ಕೆ ಬರೆಯೋದಕ್ಕೆ ಕಲಿಯೋದಕ್ಕೋಸ್ಕರ ಎಷ್ಟು ಸಮಯಾವಕಾಶವನ್ನ ವೈಕರ್ ವರ್ಜರ್ಗೆ ಕೊಡ್ತಾನೆ? 3 ತಿಂಗಳ ಕಾಲಾವಕಾಶವನ್ನ ಕೊಡ್ತಾನೆ. ವಾಟ್ ವಾಸ್ ದ ಒಕೇಶನ್ ದಟ್ ಪರ್ಟಿಕ್ಯುಲರ್ ಆಫ್ಟರ್ನೂನ್? ಸೊ ಚರ್ಚ್ ನಲ್ಲಿ ಯಾವ ಪ್ರೋಗ್ರಾಮ್ ನಡೀತಾ ಇತ್ತು ಈ ಲೆಸನ್ ಹೇಳುವಾಗ ಸ್ಟೋರಿ ಇರುವಾಗ? ದಟ್ ಆಫ್ಟರ್ನೂನ್ ದೇರ್ ಹ್ಯಾಡ್ ಬಿನ್ ಕ್ರಿಶ್ಚಿಯನಿಂಗ್ ಅಟ್ ಸೇಂಟ್ ಪೀಟರ್ಸ್ ಚರ್ಚ್. ಸೇಂಟ್ ಪೀಟರ್ ಚರ್ಚ್ ನಲ್ಲಿ ನಾಮಕರಣದ ಕಾರ್ಯಕ್ರಮ, ಕ್ರಿಶ್ಚಿಯನಿಂಗ್ ಕಾರ್ಯಕ್ರಮ ನಡೀತಾ ಇತ್ತು. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ವರ್ಜರ್ ಗೌನ್ ಮೇಡ್ ಆಫ್? ವರ್ಜರ್ನ ಗೌನ್, ವರ್ಜರ್ ಹಾಕೊಳ್ಳುವಂತ ಬಟ್ಟೆ ಯಾವ ಕ್ವಾಲಿಟಿದು ಅಥವಾ ಯಾವುದರಿಂದ ತಯಾರಾಗಿತ್ತು? ಸೊ ಅದು ದ ವರ್ಜರ್ ಗೌನ್ ವಾಸ್ ಮೇಡ್ ಅಪ್ ಆಫ್ ಅಲ್ಪಾಕಾ. ಸೊ ಅಲ್ಪಾಕಾ ಅನ್ನೋ ಒಂದು ವಸ್ತುವಿನಿಂದ, ಅಂದ್ರೆ ಅಲ್ಪಾಕಾ ಅನ್ನೋ ಒಂದು ಡ್ರೆಸ್ ಬ್ರ್ಯಾಂಡ್ ನಿಂದ, ಬಟ್ಟೆ ಬ್ರ್ಯಾಂಡ್ ನಿಂದ ತಯಾರಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ವೆಸ್ಟ್ರಿ? ವೆಸ್ಟ್ರಿ ಅಂತಂದ್ರೆ ಏನು? ವೆಸ್ಟ್ರಿ ಈಸ್ ಎ ರೂಮ್. ವೆಸ್ಟ್ರಿ ಅನ್ನೋದು ಒಂದು ರೂಮ್ ಅಟ್ಯಾಚ್ಡ್ ಟು ಎ ಚರ್ಚ್. ಚರ್ಚ್ಗೆ ಅಟ್ಯಾಚ್ ಆಗಿರುವಂತಹ ಒಂದು ರೂಮ್. ಆರ್ ಚಾಪೆಲ್ ಯೂಸ್ಡ್ ಫಾರ್ ಕೀಪಿಂಗ್ ವೆಸ್ಟ್ಮೆಂಟ್ಸ್, ವೆಸಲ್ಸ್ ಅಂಡ್ ರೆಕಾರ್ಡ್ಸ್. ಹಳೆ ದಾಖಲೆಗಳನ್ನ, ಪುರಾತತ್ವ ಅಂದ್ರ ಪುರಾಣ ಹಳೇದಾಗಿರುವಂತಹ ವಸ್ತುಗಳನ್ನ ಮತ್ತು ವೇಸ್ಟ್ ಗಳನ್ನ ಇಡುವಂತಹ ಒಂದು ರೂಮ್. ಚರ್ಚ್ಗೆ ಅಂಟಿಕೊಂಡಿರುವಂತಹ ಒಂದು ರೂಮ್. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಡಿಸ್ಕವರಿ ದಟ್ ಅಸ್ಟೋನಿಶ್ಡ್ ದ ವೈಕರ್? ಸೊ ವೈಕರ್ ಬೆರಗಾಗುವಂತೆ ಮಾಡಿದಂತಹ ವಿಷಯ ಯಾವುದು? ವೈಕರ್ನಿಗೆ ವಿಚಿತ್ರವಾದಂತಹ ಅಥವಾ ಬೆರಗಾಗುವಂತೆ ಮಾಡಿದಂತಹ ವಿಷಯ ಯಾವುದು? The discovery that astonished the vicar was that Albert Edward Foreman, who served as a verger in the church, could neither read nor write. ಈ ಸೇಂಟ್ ಪೀಟರ್ ಚರ್ಚ್ ನಲ್ಲಿ ಕೆಲಸ ಮಾಡಿದಿರುವಂತಹ ವರ್ಜರ್ ಏನಿದ್ದಾನೆ ಅಲ್ಬರ್ಟ್, ಅವನಿಗೆ ಓದಲಿಕ್ಕೆ ಬರೆಯಲಿಕ್ಕೆ ಬರುವುದಿಲ್ಲ ಅನ್ನೋ ವಿಷಯ ತಿಳಿದಿದ್ದೇ ಬೆರಗಾಗುವಂತೆ ಮಾಡುತ್ತೆ ವೈಕರ್ಗೆ. ನೆಕ್ಸ್ಟ್ ಕ್ವಶನ್, ವಾಟ್ ಆಕ್ಯುಪೇಷನ್ ಡಿಡ್ ದ ವರ್ಜರ್ ಟೇಕ್ ಅಪ್ ಆಫ್ಟರ್ ರಿಸೈನಿಂಗ್ ಫ್ರಮ್ ದ ಚರ್ಚ್? ಸೊ ಚರ್ಚ್ ನಿಂದ ರೆಸಿಗ್ನೇಷನ್ ಕೊಟ್ಟ ನಂತರ ಏನ್ ಕೆಲಸವನ್ನ ವರ್ಜರ್ ಪ್ರಾರಂಭಿಸ್ತಾನೆ? ಸೊ ಆತ ಮಾಡುವಂತ ಕೆಲಸ ಏನು ಅಂತ ಕೇಳದಂತೆ. ಆಫ್ಟರ್ ರಿಸೈನಿಂಗ್ ಫ್ರಮ್ ದ ಚರ್ಚ್, ದ ವರ್ಜರ್ ಟುಕ್ ಅಪ್ ದ ಪ್ರೊಫೆಷನ್ ಆಫ್ ದ ಟೊಬ್ಯಾಕೋನಿಸ್ಟ್ ಅಂಡ್ ನ್ಯೂಸ್ ಏಜೆಂಟ್. ಸೊ ಟೊಬ್ಯಾಕೋನಿಸ್ಟ್ ಆಗ್ತಾನೆ, ಅಂದ್ರೆ ಟೊಬ್ಯಾಕೋ ತಂಬಾಕನ್ನ ಮಾರುವಂತ ವ್ಯಕ್ತಿ ಆಗ್ತಾನೆ. ನ್ಯೂಸ್ ಏಜೆಂಟ್, ನ್ಯೂಸ್ ಪೇಪರ್ ಗಳನ್ನ ಮಾರಾಟ ಮಾಡುವಂತ ವ್ಯಕ್ತಿ ಆಗ್ತಾನೆ. ಆತನ ಪ್ರೊಫೆಷನ್ಸ್ ವರ್ಜರ್ ನಂತರದಲ್ಲಿ, ವರ್ಜರ್ಗಿಂತ ಮೊದಲು ಪೇಜ್ ಬಾಯ್ ಮತ್ತೆ ಬಟ್ಲರ್. ವಾಟ್ ಇಂಪ್ರೆಷನ್ ಡಿಡ್ ದ ವರ್ಜರ್ ಹ್ಯಾವ್ ಅಬೌಟ್ ದ ನ್ಯೂ ವೈಕರ್? ಹೊಸದಾಗಿ ಬಂದಿರುವಂತ ಚರ್ಚಿನ ಧರ್ಮಾಧಿಕಾರಿಯ ಮೇಲೆ ಪೂಜಾರಿಗೆ, ವರ್ಜರ್ಗೆ ಇರುವಂತಹ ಅಭಿಪ್ರಾಯಗಳೇನು, ಭಾವನೆ ಏನು? ದ ವರ್ಜರ್ ಡಿಡ್ ನಾಟ್ ಹ್ಯಾವ್ ಗುಡ್ ಇಂಪ್ರೆಷನ್. ಅವನ ಮೇಲೆ ಒಳ್ಳೆ ಭಾವನೆಯನ್ನ ಹೊಂದಿರುವುದಿಲ್ಲ. ಅಬೌಟ್ ದ ನ್ಯೂ ವೈಕರ್, ಹಿ ಕನ್ಸಿಡರ್ಡ್ ದ ಮ್ಯಾನ್ ಫುಸ್ಸಿ ಅಂಡ್ ವಾಂಟಿಂಗ್ ಟು ಹ್ಯಾವ್ ಹಿಸ್ ಫಿಂಗರ್ ಇನ್ ಎವ್ರಿ ಪೈ. ಪ್ರತಿಯೊಂದು ಕೆಲಸದಲ್ಲಿಯೂ ತನ್ನ ಕೈಯನ್ನು ಹಾಕುವಂತ, ತನ್ನ ಬೆರಳನ್ನಾಡಿಸುವಂತ ವ್ಯಕ್ತಿ ಅಂತ ವರ್ಜರ್ ಅನ್ಕೊಂಡಿರ್ತಾನೆ. ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ದ ವರ್ಜರ್ ಟ್ರೀಟ್ ಹಿಸ್ ಗೌನ್? ಹೌ ಡಿಡ್ ದ ವರ್ಜರ್ ಟ್ರೀಟ್ ಹಿಸ್ ಗೌನ್? ಹೇಗೆ ತನ್ನ ಗೌನ್ ಅನ್ನ ಟ್ರೀಟ್ ಮಾಡ್ತಾನೆ, ಹೇಗೆ ನೋಡ್ಕೊಂತಾನೆ ವರ್ಜರ್ ತನ್ನ ಗೌನ್ ಅನ್ನ? ದ ವರ್ಜರ್ ಟ್ರೀಟೆಡ್ ಹಿಸ್ ಗೌನ್ಸ್ ವಿತ್ ಮಚ್ ಕೇರ್, ಪ್ರೈಡ್ ಅಂಡ್ ಡಿಗ್ನಿಟಿ. ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಂತಾನೆ, ಅದನ್ನ ಡಿಗ್ನಿಟಿ, ತನ್ನ ಪ್ರತಿಷ್ಠೆಯ ಸಿಂಬೋಲ್ ಆಗಿ ನೋಡ್ತಾನೆ. ಹಿ ವೋರ್ ಹಿಸ್ ಗೌನ್ಸ್ ವಿತ್ ಕಂಪ್ಲಿಯನ್ಸ್ ಆಸ್ ಇಟ್ ವಾಸ್ ದ ಡಿಗ್ನಿಫೈಡ್ ಸಿಂಬೋಲ್ ಆಫ್ ಹಿಸ್ ಆಫೀಸ್. ತನ್ನ ಆಫೀಸ್ ನ ಒಂದು ಡಿಗ್ನಿಫೈಡ್ ಯೂನಿಫಾರ್ಮ್ ಅನ್ನೋ ರೀತಿ ಅದನ್ನ ವಿಯರ್ ಮಾಡ್ತಾ ಇರ್ತಾನೆ, ಹಾಕ್ತಾ ಇರ್ತಾನೆ. ಹಿ ಟುಕ್ ಪೇನ್ಸ್ ವಿತ್ ಇಟ್, ಪ್ರೆಸ್ಡ್ ಇಟ್ ಅಂಡ್ ಐರನ್ಡ್ ಇಟ್. ನೀಟಾಗಿ ಅದನ್ನ ಪ್ರೆಸ್ಸಿಂಗ್ ಮಾಡಿ, ಕ್ಲೀನ್ ಮಾಡಿ, ಐರನ್ ಮಾಡ್ಕೊಂಡೆ ಆ ಬಟ್ಟೆಯನ್ನು ಹಾಕ್ತಾ ಇರ್ತಾನೆ. ಹಿ ಇವನ್ ಪ್ರಿಸರ್ವ್ಡ್ ದ ಓಲ್ಡ್ worn out gowns, wrapped neatly up in brown paper and kept them in the bottom of the drawer of the wardrobe in the bedroom. ಸೊ ಈ ಹಳೆ ಗೌನ್ಗಳೇನು, ಹೊಸದಾಗಿ ಗೌನ್ಗಳು ತಗೊಂಡಾಗ ಹಳೆ ಗೌನ್ಗಳು ಇರ್ತಾವೆ, ಅವನ್ನ ಬಿಸಾಡದೇನೆ ಅವುಗಳನ್ನ ಬ್ರೌನ್ ಪೇಪರ್ ನಲ್ಲಿ ಸುತ್ತಿ ನೀಟಾಗಿ ಅವುಗಳನ್ನ ಒಂದರಂತೆ ಒಂದು ಸೀರಿಯಲ್ ಆಗಿ ತನ್ನ ಕಬೋರ್ಡ್ ನ ಕೊನೆ ಕಪಾಟ್ನಲ್ಲಿ ಇಟ್ಟಿರ್ತಾನೆ. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ವರ್ಜರ್ ಟೋಲ್ಡ್ ಬೈ ದಿ ವೈಕರ್ ಇನ್ ದ ವೆಸ್ಟ್ರಿ? ಸೊ ವರ್ಜರ್ ವೆಸ್ಟ್ರಿಯಲ್ಲಿ ವೈಕರ್ಗೆ ಏನ್ ಹೇಳ್ತಾನೆ? ಇನ್ ದ ವೆಸ್ಟ್ರಿ, ದ ವೈಕರ್ ಟೋಲ್ಡ್ ದ ವರ್ಜರ್ ದಟ್ ಹ್ಯಾಡ್ ಅಕ್ಯುಂಪ್ಲಿಷ್ಡ್ ದ ಡ್ಯೂಟೀಸ್ ಆಫ್ ದ ಆಫೀಸ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಎವ್ರಿಬಡಿ ಕನ್ಸರ್ನ್ಡ್. ಮೊದಲಿಗೆ ವೈಕರ್ ವರ್ಜರ್ನ ಹೊಗಳ್ತಾನೆ, ಪ್ರತಿಯೊಬ್ಬರಿಗೂ ಕರ್ತವ್ಯ ನಿಷ್ಠೆನೆ ತೋರಿಸಿ ನೀನು ಕೆಲಸ ಮಾಡಿದ್ದಿ ಅಂತ ವರ್ಜರ್ನ ಹೊಗಳ್ತಾನೆ. However, he was astonished to find the verger to be illiterate person. ಸೊ ಅವನಿಗೆ
ಇವನು ಓದಲಿಕ್ಕೆ ಬರಿಲಾರ್ದಕ್ಕೆ ಬರಲಾರ್ದಂತ ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಅನ್ನೋ ಒಂದು ವಿಷಯ ತಿಳಿಯುತ್ತೆ. ಸೊ ವಿಷಯ ತಿಳಿದ ನಂತರ ಇನ್ ದಟ್ ಕೇಸ್ ದ ವರ್ಜರ್ ಕುಡ್ ನಾಟ್ ಬಿ ಅಲೋಡ್ ಟು ಕಂಟಿನ್ಯೂ ಹಿಸ್ ಜಾಬ್. ತನ್ನ ಕೆಲಸ ವರ್ಜರ್ ವೃತ್ತಿಯಲ್ಲಿ ಮುಂದುವರಿಯೋದಕ್ಕೆ ಅವನು ಲಾಯಕ್ಕಿಲ್ಲ ಅಂತ ನಿರ್ಧಾರ ಮಾಡ್ತಾನೆ. ಯಾರು? ವೈಕರ್. ನೆಕ್ಸ್ಟ್, ಹೆನ್ಸ್ ದ ವರ್ಜರ್ ಮಸ್ಟ್ ಲರ್ನ್ ಟು ರೀಡ್ ಅಂಡ್ ರೈಟ್ ವಿದಿನ್ 3 months ಆರ್ ಲೀವ್ ಹಿಸ್ ಆಫೀಸ್. 3 ತಿಂಗಳು ಒಳಗಾಗಿ ಓದೋದನ್ನ ಬರೆಯೋದನ್ನ ಕಲೀಲಿಲ್ಲ ಅಂದ್ರೆ ನಿನ್ನ ಜಾಬ್ ವೃತ್ತಿಯನ್ನ ಬಿಡಬೇಕು ಅಂತ ಕಂಡೀಷನ್ ಹಾಕ್ತಾನೆ. 4 ವಾಕ್ಯಗಳು ಬರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್. ವೆಸ್ಟ್ರಿಯಲ್ಲಿ ನಡೆದಂತ ಒಂದು ಸಂಭಾಷಣೆ ಬಗ್ಗೆ ಬರೆಯೋದನ್ನ ಕೇಳ್ತಾನೆ. ವೈಕರ್ ವರ್ಜರ್ಗೆ ಏನಂತ ಹೇಳ್ತಾನೆ? ಮೊದಲು ಹೊಗಳ್ತಾನೆ. ಪ್ರತಿಯೊಬ್ಬರಿಗೂ ಚರ್ಚ್ಗೆ ಸಂಬಂಧಪಟ್ಟ ವಿಷಯದಲ್ಲಿ, ಕೆಲಸದಲ್ಲಿ ನಿಷ್ಪಕ್ಷಪಾತವಾಗಿ ನಿಷ್ಠೆಯಿಂದ ನೀನು ಕೆಲಸ ಮಾಡಿದ್ದೀಯ ಅಂತ ಹೊಗಳ್ತಾನೆ. ಸೆಕೆಂಡ್ ಏನ್ ಹೇಳ್ತಾನೆ? ನೀನು ಒಬ್ಬ ಅನಕ್ಷರಸ್ಥನಾಗಿದ್ದೀಯಾ, ನೀನು ಈ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅನರ್ಹ ಅಂತ ಹೇಳ್ತಾನೆ. ನೀನು ಒಂದ್ ವೇಳೆ ಹುದ್ದೆಯಲ್ಲಿ ಮುಂದುವರಿಬೇಕಂದ್ರೆ 3 ತಿಂಗಳು ಒಳಗಾಗಿ ಓದೋದನ್ನ ಬರೆಯೋದನ್ನ ಕಲಿಬೇಕಂತ ಕಂಡೀಷನ್ ಹಾಕ್ತಾರೆ. 4ನೇದು ಕೊನೆದೇನಿದೆ, ಸೊ ಇದ್ರಲ್ಲಿ ಏನ್ ಹೇಳ್ತಾರಂದ್ರೆ, ನೀವು ಒಂದ್ ವೇಳೆ ಕಲೀಲಿಲ್ಲ 3 ತಿಂಗಳಲ್ಲಿ ಅಂದ್ರೆ ಈ ವರ್ಜರ್ ಹುದ್ದೆಯನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಕಂಡೀಷನ್ ಹಾಕ್ತಾರೆ. ಈ 4 ವಾಕ್ಯಗಳನ್ನ ನೀವು ಈ ಆನ್ಸರ್ ನಲ್ಲಿ ಬರೀಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ವಾಟ್ ಡಿಡ್ ಆಲ್ಬರ್ಟ್ ಎಡ್ವರ್ಡ್ ಡೂ ಬಿಫೋರ್ ಹಿ ಬಿಕೇಮ್ ದ ವರ್ಜರ್ ಅಟ್ ಸೇಂಟ್ ಪೀಟರ್ಸ್? ಸೇಂಟ್ ಪೀಟರ್ ಚರ್ಚ್ ನಲ್ಲಿ ವರ್ಜರ್ ಆಗೋ ಮೊದಲು ಏನಾಗಿ ಕೆಲಸ ಮಾಡ್ತಾ ಇದ್ದ? ವರ್ಜರ್ ಅಂದ್ರೆ ಆಲ್ಬರ್ಟ್. ದ ವರ್ಜರ್ ವಾಸ್ ಎ ಪೇಜ್ ಬಾಯ್ ಇನ್ ದ ಹೌಸ್ ಆಫ್ ಮರ್ಚೆಂಟ್ ಪ್ರಿನ್ಸ್. ಒಬ್ಬ ವ್ಯಾಪಾರಿ ರಾಜಕುಮಾರನ ಮನೆಯಲ್ಲಿ ಪೇಜ್ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಫಾರ್ ಎ ಇಯರ್, 1 ವರ್ಷದವರೆಗೆ. ಹಿ ಸರ್ವ್ಡ್ ಆಸ್ ಎ ಸಿಂಗಲ್ ಹ್ಯಾಂಡೆಡ್ ಬಟ್ಲರ್ ಟು ಎ ವಿಡೋಡ್ ಪಿಯರ್ಸ್. ಸೊ ವಿಧವೆಯ ಒಬ್ಬ ಮನೆಯಲ್ಲಿ ಅಡುಗೆ ಭಟ್ಟನಾಗಿ ಕೆಲಸ ಮಾಡಿರ್ತಾನೆ. ದೆನ್ ಹಿ ವರ್ಕ್ಡ್ ಆಸ್ ಎ ಬಟ್ಲರ್ ವಿತ್ 2 men ಅಂಡರ್ ಹಿಮ್ ಇನ್ ದ ಹೌಸ್ ಆಫ್ ರಿಟೈರ್ಡ್ ಅಂಬಾಸೆಡರ್. ರಿಟೈರ್ಡ್ ಅಂಬಾಸೆಡರ್ ನ ಮನೆಯಲ್ಲಿ 2 ಕೈಯಾಳುಗಳೊಂದಿಗೆ ಬಟ್ಲರ್ ಆಗಿ ಕೆಲಸ ಮಾಡ್ತಾನೆ. ಅಡುಗೆ ಭಟ್ಟನಾಗಿ, ಮುಖ್ಯ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಾನೆ. ಅಂಡ್ ಫೈನಲಿ ಹಿ ಜಾಯ್ನ್ಡ್ ಸೇಂಟ್ ಪೀಟರ್ಸ್ ಚರ್ಚ್ ಆಸ್ ಎ ವರ್ಜರ್. ಕೊನೆಯದಾಗಿ ಸೇಂಟ್ ಪೀಟರ್ಸ್ ಚರ್ಚ್ ನ ವರ್ಜರ್ ಆಗಿ ಸೇರ್ಕೊಂತಾನೆ, ಪೂಜಾರಿಯಾಗಿ ಕೆಲಸಕ್ಕೆ ಸೇರ್ಕೊಂತಾನೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಿಡ್ ದ ನ್ಯೂ ವೈಕರ್ ಡಿಸ್ಕವರ್ಡ್? ಸೊ ವೈಕರ್ ಏನ್ ವಿಷಯವನ್ನ ಹೊಸದಾಗಿ ತಿಳ್ಕೊತಾನೆ? ಏನ್ ತಿಳ್ಕೊಂತಾನಂದ್ರೆ, ಈ ವರ್ಜರ್ಗೆ ಬರೆಯೋದಕ್ಕೆ ಓದೋದಕ್ಕೆ ಬರೋದಿಲ್ಲ, ಇವನೊಬ್ಬ ಅನಕ್ಷರಸ್ಥ ಅನ್ನೋ ವಿಷಯವನ್ನ ಹೊಸದಾಗಿ ವೈಕರ್ ತಿಳ್ಕೊತಾನೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ದ ಒಪಿನಿಯನ್ ಆಫ್ ದ ವರ್ಜರ್ ರಿಗಾರ್ಡಿಂಗ್ ದ ನ್ಯೂ ವೈಕರ್? ಹೊಸದಾಗಿ ಬಂದಂತ ವೈಕರ್ ಮೇಲೆ ಆತನ ಅಭಿಪ್ರಾಯ ಏನಾಗಿತ್ತು? ವರ್ಜರ್ ಇವನನ್ನ ಇಷ್ಟ ಪಡೋದಿಲ್ಲ, ಡಿಡ್ ನಾಟ್ ಲೈಕ್ ಹಿಮ್. ಹಿ ಥಾಟ್ ನ್ಯೂ ವೈಕರ್ ವಾಂಟೆಡ್ ಟು ಕಂಟ್ರೋಲ್ ಎವ್ರಿಥಿಂಗ್. ಪ್ರತಿಯೊಂದು ವಿಷಯವನ್ನ ತನ್ನ ನಿಯಂತ್ರಣದಲ್ಲೇ ಇಟ್ಕೋಬೇಕು, ಚರ್ಚ್ನ ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅನ್ನೋ ಭಾವನೆಯನ್ನ ಹೊಂದಿದ್ದಾನೆ ಅಂತ ಅನ್ಕೊಂಡಿರ್ತಾನೆ ವರ್ಜರ್ ವೈಕರ್ ಮೇಲೆ. ನೆಕ್ಸ್ಟ್, ದ ವರ್ಜರ್ ರಿಗ್ರೆಟೆಡ್ ಹಿಸ್ ಪ್ರೊಸೀಡರ್ಸ್ ಬಿಕಾಸ್ ದ ನ್ಯೂ ವೈಕರ್ ಆಲ್ವೇಸ್ ವಾಂಟೆಡ್ ಟು ರೂಲ್ ಎವ್ರಿಥಿಂಗ್ ಆಕ್ಟಿವಿಟಿ ಟು ದ ಚರ್ಚ್. ಸೊ ಚರ್ಚ್ ನಲ್ಲಿ ನಡೆಯುವಂತ ಪ್ರತಿಯೊಂದು ಚಟುವಟಿಕೆಗಳನ್ನ ತಾನೇ ನಡೆಸಬೇಕು ಅನ್ನೋ ಒಂದು ಭಾವನೆಯನ್ನು ಹೊಂದಿದ್ದಾನೆ ಅನ್ನೋ ವಿಚಾರವನ್ನ ವರ್ಜರ್ ತಿಳಿಸ್ತಾನೆ. ವೈಕರ್ ಮೇಲೆ ಅವನಿಗೆ ಒಳ್ಳೆ ಭಾವನೆ ಇರೋದಿಲ್ಲ, ಅವನ ಮೇಲೆ ಬ್ಲೇಮ್ಸ್ ಮಾಡ್ತಾನೆ. ನೆಕ್ಸ್ಟ್, ವಾಟ್ ಡಸ್ ದ ಬ್ಯಾಂಕ್ ಮ್ಯಾನೇಜರ್ ಸಜೆಸ್ಟ್ ಟು ಆಲ್ಬರ್ಟ್ ಎಡ್ವರ್ಡ್? ಸೊ ಈಗ ನಾವು ಬ್ಯಾಂಕ್ ಮ್ಯಾನೇಜರ್ ಆಲ್ಬರ್ಟ್ ಎಡ್ವರ್ಡ್ ಗೆ ಏನ್ ಸಲಹೆಯನ್ನ ಕೊಡ್ತಾನೆ ಅದ್ರ ಬಗ್ಗೆ ಬರೀಬೇಕಾಗುತ್ತೆ. ದ ಬ್ಯಾಂಕ್ ಮ್ಯಾನೇಜರ್ ಸಜೆಸ್ಟೆಡ್ ಟು ಆಲ್ಬರ್ಟ್ ಎಡ್ವರ್ಡ್ ದಟ್ ಹಿ ಶುಡ್ ಇನ್ವೆಸ್ಟ್ ಹಿಸ್ ಮನಿ ಇನ್ ದ ಸ್ಟಾಕ್ಸ್ ಅಂಡ್ ಶೇರ್ಸ್. ಸೊ ಷೇರುಗಳಲ್ಲಿ, ಸಾಲಪತ್ರಗಳಲ್ಲಿ, ಬಾಂಡ್ಗಳಲ್ಲಿ ನಿನ್ನ ಹಣವನ್ನು ಹೂಡಿಕೆ ಮಾಡುವಂತ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾನೆ? ವರ್ಜರ್ಗೆ ಸೂಚನೆಯನ್ನ ಅಥವಾ ಸಲಹೆಯನ್ನ ಕೊಡ್ತಾನೆ. ನೆಕ್ಸ್ಟ್ ಪಾಯಿಂಟ್ ಅಥವಾ ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಕಂಡೀಷನ್ ಪುಟ್ ಫೋರ್ತ್ ಬೈ ದಿ ನ್ಯೂ ವೈಕರ್ ಟು ದ ವರ್ಜರ್? ಈ ವೈಕರ್ ಏನಿದ್ದಾನೆ ವರ್ಜರ್ ಮೇಲೆ ಯಾವ ಕಂಡೀಷನ್ ನ ಹೇರ್ತಾನೆ? ಸೊ ದ ಕಂಡೀಷನ್ ಲೇಡ್ ಡೌನ್ ಬಿಫೋರ್ ದ ವರ್ಜರ್ ಬೈ ದಿ ವೈಕರ್ ಅಂಡ್ ದ 2 ಚರ್ಚ್ ವಾರ್ಡನ್ಸ್ ವಾಸ್ ದಟ್ ದ ವರ್ಜರ್ ಮಸ್ಟ್ ಲರ್ನ್ ಲೆಟರ್ಸ್ ವಿದಿನ್ 3 months. 3 ತಿಂಗಳ ಒಳಗಾಗಿ ತಾನು ಓದೋದನ್ನ ಬರೆಯೋದನ್ನ ಕಂಪಲ್ಸರಿಯಾಗಿ ಕಲಿಬೇಕು, ಇಲ್ಲಾಂದ್ರೆ ವರ್ಜರ್ ಹುದ್ದೆಯನ್ನ ಬಿಡಬೇಕು ಅನ್ನೋ ಕಂಡೀಷನ್ಸ್ ನ ಹಾಕ್ತಾನೆ. ನೆಕ್ಸ್ಟ್, ಆನ್ ವಾಟ್ ಒಕೇಶನ್ ಡಿಡ್ ದ ವರ್ಜರ್ ಯೂಸ್ ಹಿಸ್ ನ್ಯೂ ಗೌನ್? ಯಾವ್ಯಾವ ಒಕೇಶನ್ ಅಲ್ಲಿ ತನ್ನ ಗೌನ್ಗಳನ್ನ ಹಾಕೋತಿದ್ದ ಮತ್ತು ಯಾವುಗಳನ್ನ ಹಾಕ್ತಾ ಇದ್ದ ಅಂತ ಕ್ವಶನ್. ಸೊ ದ ವರ್ಜರ್ ಯೂಸ್ಡ್ ಹಿಸ್ ನ್ಯೂ ಗೌನ್ಸ್, ಹೊಸದಾಗಿ ಹೊಲಿಸಿರುವಂತಹ ಗೌನ್ಗಳೇನಿದೆ ಅವುಗಳನ್ನ ಫ್ಯೂನರಲ್ಸ್ ಅಂಡ್ ವೆಡ್ಡಿಂಗ್ಸ್, ಮದುವೆಗಳಲ್ಲಿ ಮತ್ತು ಮರಣ ಹೊಂದಿದ ಸಂದರ್ಭದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಹಾಕ್ತಾ ಇದ್ದ. ಹಿ ಯೂಸ್ಡ್ ಹಿಸ್ ಸೆಕೆಂಡ್ ಬೆಸ್ಟ್. ಸೊ ಸೆಕೆಂಡ್ ಬೆಸ್ಟ್ ಹೊಸದಾಗಿ, ಪೂರ್ತಿಯಾಗಿ ಹೊಸದಾಗಿ ಹೊಲಿಸಿದ್ದನ್ನ ಮದುವೆಗೋಸ್ಕರ, ಮರಣಗಳಿಗೋಸ್ಕರ ಬಳಸ್ತಾ ಇದ್ದ. ಸೆಕೆಂಡ್ ಬೆಸ್ಟ್ ಏನಿದೆ, ಸೆಕೆಂಡ್ ಏನಿದೆ ಅಂದ್ರೆ ಹೊಸದಾಗಿರ್ಗಿಂತ ಹಿಂದಿಂದು, ಅದನ್ನ ಹಿ ಯೂಸ್ಡ್ ಹಿಸ್ ಸೆಕೆಂಡ್ ಬೆಸ್ಟ್ ಆಫ್ ಕ್ರಿಶ್ಚನಿಂಗ್ ಅಂಡ್ ಅದರ್ ಸೆರೆಮನೀಸ್, ನಾಮಕರಣ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳಿಗೆ ಬಳಸ್ತಾ ಇದ್ದ. ಹಿ ರೋಟ್ ಇಟ್ ವಿತ್ ಕಾಂಪ್ಲೇನ್ಸ್ ಆಸ್ ಇಟ್ ವಾಸ್ ದ ಡಿಗ್ನಿಟಿ ಸಿಂಬಲ್ ಆಫ್ ಹಿಸ್ ಆಫೀಸ್. ತನ್ನ ಆಫೀಸ್ ನ ಅಂದ್ರೆ ತಾನು ನಡೆಸುವಂತ ಚರ್ಚ್ನ ಒಂದು ಡಿಗ್ನಿಫೈಡ್ ಸಿಂಬಲ್, ತನ್ನ ಪ್ರತಿಷ್ಠೆಗಾಗಿ ಇದನ್ನ ನೀಟಾಗಿ ಗೌನ್ಗಳನ್ನ ತೆಗೆದಿಡ್ತಾ ಇದ್ದ, ಹಾಕೋಗ್ತಾ ಇದ್ದ. ನೆಕ್ಸ್ಟ್,
ಹೌ ಡಿಡ್ ದ ವರ್ಜರ್ ರಿಗಾರ್ಡ್ ಹಿಸ್ ಆಫಿಷಿಯಲ್ ಡ್ರೆಸ್? ಸೊ ತನ್ನ ಆಫೀಸ್ ಡ್ರೆಸ್ ನ ಯಾವ ರೀತಿ ನೋಡ್ಕೋತಾ ಇದ್ದ? ಸೊ ಆಫೀಸ್ ನ ಸಿಂಬೋಲ್, ಡಿಗ್ನಿಟಿ ಸಿಂಬೋಲ್ ಆಗಿ ನೋಡ್ತಾ ಇದ್ದ, ತನ್ನ ಪ್ರತಿಷ್ಠೆಯಾಗಿ ನೋಡ್ತಾ ಇದ್ದ, ತನ್ನ ಆಫೀಸ್ ನ ಪ್ರತಿಷ್ಠೆಯಾಗಿ ನೋಡ್ತಾ ಇದ್ದ. ಸೊ ಅದರ ಮೇಲೆ ಒಂದು ಸೆನ್ಸೇಷನ್ ನ ಹೊಂದಿದ್ದ, ಒಂದು ರೀತಿ ಭಾವನೆಯನ್ನು ಹೊಂದಿದ್ದ. ನೆಕ್ಸ್ಟ್ ಕ್ವಶನ್, on the day of the christening, what did the verger complain the new video on? The day of the christening, what did the verger compliment the new vicar that it was a very nice christening? Even the baby stopped crying when the vicar looked him and settled him in the crook of his surpliced arm. ವೈಕರ್ ಹೊಗಳ್ತಾನೆ, ಅಂದ್ರೆ ಕ್ರಿಶ್ಚಿಯನಿಂಗ್ ಕಾರ್ಯಕ್ರಮದಲ್ಲಿ ನಡೆದಿರುವಂತ ಕ್ರಿಶ್ಚಿಯನಿಂಗ್ ಕಾರ್ಯಕ್ರಮವನ್ನ ನೋಡಿ ವೈಕರ್ ಏನಂತ ಹೊಗಳ್ತಾನೆ ಪ್ರಶ್ನೆ. ಕ್ರಿಶ್ಚಿಯನಿಂಗ್ ಕಾರ್ಯಕ್ರಮದಲ್ಲಿ ಮಗು ವರ್ಜರ್ ಯಾವಾಗ ಅವನನ್ನ ನೋಡುತ್ತಾನೆ ಆಗ ಅಳೋದನ್ನ ನಿಂದ್ರಿಸುತ್ತೆ. ತನ್ನ ಭುಜದ ಕೈಯಲ್ಲಿ ಆ ಮಗುವನ್ನ ಎತ್ಕೊಂಡಾಗ ಅದು ಶಾಂತವಾಗುತ್ತೆ. ಇದನ್ನ ನೋಡಿ ವೈಕರ್ ಹೊಗಳ್ತಾನೆ ವರ್ಜರ್ನ. ನೆಕ್ಸ್ಟ್ ಪ್ರಶ್ನೆ, ಹೂ ವರ್ ಅವೇಟಿಂಗ್ ದ ವರ್ಜರ್ ಅಂಡ್ ದ ವೈಕರ್ ಇನ್ ದ ವೆಸ್ಟ್ರಿ? ಯಾರ್ಯಾರು ಕಾಯ್ತಾ ಇದ್ರು ವರ್ಜರಿಗೋಸ್ಕರ ವೆಸ್ಟ್ರಿ ಅನ್ನೋ ಪ್ಲೇಸ್ ನಲ್ಲಿ? ವೆಸ್ಟ್ರಿಯಲ್ಲಿ ಕಾಯ್ತಾ ಇರುವಂತ ವ್ಯಕ್ತಿಗಳು 2 ಚರ್ಚ್ ವಾರ್ಡನ್ಸ್, ಅಂದ್ರೆ ಎಲ್ಡರ್ಲಿ ಮೆನ್, ವಯಸ್ಸಿನಲ್ಲಿ ಹಿರಿಯರು, ಮತ್ತೆ ವೈಕರ್ ಮತ್ತು ವಾರ್ಡನ್ಸ್ ಗಳು ವರ್ಜರ್ ಬರೋದನ್ನೇ ಕಾಯ್ತಾ ಇರ್ತಾರೆ, ವಿಷಯವನ್ನ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ. ಹೌ ಲಾಂಗ್ ಹ್ಯಾಡ್ ದ 2 ಚರ್ಚ್ ವಾರ್ಡನ್ ಬೀನ್ ದೇರ್ ಅಟ್ ಸೇಂಟ್ ಪೀಟರ್ ಚರ್ಚ್? ಈ ಇಬ್ರು ಚರ್ಚ್ ವಾರ್ಡನ್ ಗಳು ಎಷ್ಟು ವರ್ಷಗಳಿಂದ ಚರ್ಚ್ ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ? ಅವರು ಸೇಮ್ 16 ವರ್ಷಗಳಿಂದ. ದ 2 ಚರ್ಚ್ ವಾರ್ಡನ್ಸ್ ಹ್ಯಾಡ್ ಬಿನ್ ದೇರ್ ಆಲ್ಮೋಸ್ಟ್ ಆಸ್ ಲಾಂಗ್ ಆಸ್ ಆಲ್ಬರ್ಟ್ ಎಡ್ವರ್ಡ್. ಸೊ ಈ ವರ್ಜರ್ ಏನ್ ಆಲ್ಬರ್ಟ್ ಎಡ್ವರ್ಡ್ ಇದ್ದಾನೆ, ಸೊ ಅವನು ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾನೆ ಅದೇ ಸೇಮ್ ವರ್ಷ ಇವರು, ಅಂದ್ರೆ 16 ವರ್ಷಗಳಿಂದ ಅವರು ಸೇವೆ ಸಲ್ಲಿಸ್ತಾ ಇರ್ತಾರೆ. ನೆಕ್ಸ್ಟ್ ಪ್ರಶ್ನೆ, who had bought in the handsome refectory table at the church and from where? ಸೊ ಈ ವೆಸ್ಟ್ರಿ ಪ್ಲೇಸ್ ನಲ್ಲಿ ಒಂದು ಟೇಬಲ್ ಇರುತ್ತೆ, ಅದನ್ನ ಯಾರು ತಂದಿದ್ದಾರೆ, ಎಲ್ಲಿಂದ ತಂದಿದ್ದಾರೆ ಅನ್ನೋ ಪ್ರಶ್ನೆ ಇದು. ದ ಓಲ್ಡ್ ವೈಕರ್ ಹ್ಯಾಡ್ ಬೌಟ್ ಇನ್ ದ ಹ್ಯಾಂಡ್ಸಮ್ ರೆಫ್ಲೆಕ್ಟರಿ ಟೇಬಲ್. ಸೊ ಸುಂದರವಾಗಿ ಕಾಣುವಂತ ಆ ಟೇಬಲ್ ನ ತಂದವನು ಹಳೆಯ ವೈಕರ್, ಹಳೆಯ ಧರ್ಮಾಧಿಕಾರಿ, ಹಳೆಯ ಧರ್ಮದರ್ಶಿ. he had brought it from the ಇಟಲಿ ಅನ್ನೋ ದೇಶದಿಂದ ಇದನ್ನ ತಂದಿರ್ತಾನೆ ಅವನು, ಹೊಸದಾಗಿ ಇರುವಂತಹ ಸುಂದರವಾದ ಟೇಬಲ್ ನ. ವಾಟ್ ವಾಸ್ ದ ಎಕ್ಸ್ಪ್ರೆಷನ್ ಆನ್ ದ ಫೇಸ್ ಆಫ್ 2 ಚರ್ಚ್ ವಾರ್ಡನ್ಸ್ ಅಂಡ್ ದ ವೈಕರ್? ಸೊ ವೈಕರ್ ಮತ್ತು ಚರ್ಚ್ ವಾರ್ಡನ್ಸ್ ವೆಸ್ಟ್ರಿಯಲ್ಲಿ ಯಾವ ರೀತಿಯಾದ ಮುಖದ ಹಾವಭಾವವನ್ನು ಹೊಂದಿದ್ರು? ದ ವೈಕರ್ಸ್ ರೆಡ್ ಫೇಸ್ ಬೋರ್ ಅನ್ ಎಕ್ಸ್ಪ್ರೆಷನ್ ಆಫ್ ರೆಸೊಲ್ಯೂಟ್ benignly, while the 2 church wardens' face bore an expression that was slightly troubled. ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ವ್ಯಕ್ತಿಯಾಗಿ ವೈಕರ್ ಕಾಣ್ತಾ ಇದ್ದ. ಮತ್ತೆ ಇವನೇನಿದ್ದಾನೆ, ಚರ್ಚ್ ವಾರ್ಡನ್ಸ್ ಏನಿದ್ದಾರೆ, ಇವರು ತೊಂದರೆಯಲ್ಲಿ, ಒಂದು ರೀತಿ ಮಾನಸಿಕ ಚಿಂತೆಯಲ್ಲಿ ಇದ್ದವ ರೀತಿ ಕಾಣ್ತಾ ಇದ್ರು ಅವರ ಫೇಸ್ ನ ಹಾವಭಾವ. ನೆಕ್ಸ್ಟ್ ಪ್ರಶ್ನೆ, ವೇರ್ ಡಿಡ್ ದ ವರ್ಜರ್ ಹೆಡ್ ಟು ಆಫ್ಟರ್ ಹಿಸ್ ಮೀಟಿಂಗ್ ವಿತ್ ದ 2 ಚರ್ಚ್ ವಾರ್ಡನ್ಸ್? ಇಬ್ರು ಚರ್ಚ್ ವಾರ್ಡನ್ಗಳೊಂದಿಗೆ ಮೀಟಿಂಗ್ ಆದ ನಂತರ ಎಲ್ಲಿಗೆ ಹೋಗ್ತಾನೆ? After his meeting with the 2 church wardens, Albert Edward walked slowly back to the vestry and hung up his gown. Then he walked down the aisle and locked the church door behind him. Put deep in the thought, he took the wrong street. ಚರ್ಚ್ ನ ವೆಸ್ಟ್ರಿಯಲ್ಲಿ ಡಿಸ್ಕಷನ್ ಆದ ನಂತರ ವರ್ಜರ್ ಹೊರಗಡೆ ಬರ್ತಾನೆ. ಹೊರಗಡೆ ಬರೋ ಮೊದಲು ತನ್ನ ಗೌನನ್ನ ತೂಗು ಹಾಕ್ತಾನೆ, ಚರ್ಚಿನ ಬಾಗಲವನ್ನ ಮುಚ್ತಾನೆ, ತಪ್ಪಾದ ದಾರಿಯನ್ನ, ಮನೆಯ ದಾರಿ ಹಿಡಿಯೋದ್ ಬಿಟ್ಟು ತಪ್ಪಾದ ದಾರಿಯನ್ನ ಹಿಡಿತಾನೆ. ನೆಕ್ಸ್ಟ್ ಪ್ರಶ್ನೆ, ಹೌ ಮಚ್ ಟೈಮ್ ಈಸ್ ಆಫರ್ಡ್ ಟು ವರ್ಜರ್ ಟು ಲರ್ನ್ ಹಿಸ್ ಲೆಟರ್ಸ್ ಅಂಡ್ ವಾಟ್ ಕಂಡೀಷನ್? ಯಾವ ಕಂಡೀಷನ್ ನೊಂದಿಗೆ ಎಷ್ಟು ಸಮಯವನ್ನ ವರ್ಜರ್ಗೆ ಕಲಿಯೋದಕ್ಕೆ ಕೊಡ್ತಾರೆ ಶಬ್ದಗಳನ್ನ, ಅಂದ್ರೆ ಲೆಟರ್ಸ್ ಅಂದ್ರೆ ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ. ದ ವೈಕರ್ ಆಫರ್ಡ್ 3 months, 3 ತಿಂಗಳ ಸಮಯಾವಕಾಶವನ್ನು ಕೊಡ್ತಾರೆ. ಕಂಡೀಷನ್ ಏನಂದ್ರೆ ಓದಲಿಕ್ಕೆ ಬರೀಲಿಕ್ಕೆ ಬರಲಿಲ್ಲ ಅಂದ್ರೆ ನೀನು ಜಾಬ್ ನಿಂದ ರಿಸೈನ್ ಮಾಡ್ಬೇಕನ್ನೋ ಕಂಡೀಷನ್ ಇಟ್ಟಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, why didn't Albert Foreman want to go back doing domestic service? ಯಾಕೆ ವರ್ಜರ್ ತನ್ನ ಹಳೆಯ ವೃತ್ತಿಗಳು, ಅಂದ್ರೆ ವರ್ಜರ್ ಆಗೋ ಮೊದಲು ಅವನೇನಿದ್ದ, ಒಂದು ಪೇಜ್ ಬಾಯ್ ಇದ್ದ, ಒಂದು ಬಟ್ಲರ್ ಕೆಲಸವನ್ನ ಮಾಡಿದ್ದ. ಈ ವೃತ್ತಿ ಆಲ್ರೆಡಿ ಅವನಿಗೆ ಬರ್ತಿತ್ತು, ಆದ್ರೂ ಯಾಕೆ ಆ ವೃತ್ತಿ ಬಿಟ್ಟು ನ್ಯೂ ಬಿಸ್ನೆಸ್ ಐಡಿಯಾ, ಟೊಬ್ಯಾಕೋನಿಸ್ಟ್ ಆಗ್ತಾನೆ, ನ್ಯೂಸ್ ಏಜೆಂಟ್ ಆಗ್ತಾನೆ, ಹಳೆ ವೃತ್ತಿಯನ್ನ ಯಾಕೆ ಮಾಡೋದಿಲ್ಲ ಅನ್ನೋದು ಪ್ರಶ್ನೆ. ಸೊ ಹಳೆ ವೃತ್ತಿಯನ್ನ ಯಾಕೆ ಮಾಡೋದಿಲ್ಲ ಅಂದ್ರೆ, ಆಲ್ಬರ್ಟ್ ಫಾರ್ಮನ್ ಡಿಡ್ ನಾಟ್ ವಾಂಟ್ ಟು ಗೋ ಬ್ಯಾಕ್ ಡೂಯಿಂಗ್ ಡೊಮೆಸ್ಟಿಕ್ ಸರ್ವಿಸ್. ಮನೆ ಕೆಲಸಗಳನ್ನ ಮಾಡುವಂತ ಹಳೆಯ ಕೆಲಸಗಳನ್ನ ಅವನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ಹಿ ಹ್ಯಾಡ್ ಬೀನ್ ಹಿಸ್ ಓನ್ ಮಾಸ್ಟರ್ ಫಾರ್ ಸೋ ಮೆನಿ ಇಯರ್ಸ್. 16 ವರ್ಷಗಳಿಂದ, ಬಹಳಷ್ಟು ವರ್ಷಗಳಿಂದ ಚರ್ಚ್ನಲ್ಲಿ ಅವನು
ತಾನೇ ಅಧಿಕಾರಿಯಾಗಿ ಚರ್ಚ್ನ ವರ್ಜರ್ ಪೂಜಾರಿಯಾಗಿ ಕೆಲಸ ಮಾಡಿರುವಂತ ಪ್ರತಿಷ್ಠೆ ಹುದ್ದೆಯನ್ನು ನಡೆಸಿರುವಂತ ಯಾರ ಕೈ ಕೆಳಗೂ ಕೆಲಸ ಮಾಡ್ಲಾರ್ದನೆ ಸ್ವಂತವಾಗಿ ಕೆಲಸ ಮಾಡಿರ್ತಾನೆ. and had run St. Peter's Naval's Squares as a verger, so he could not deemed himself by going back to the domestic service. ಸೊ ತನ್ನನ್ನ ತಾನು ಆ ದೊಡ್ಡ ಹುದ್ದೆಯಿಂದ ಪೂಜಾರಿ ಹುದ್ದೆಯಿಂದ ಕೆಳಗೆ ಕಾಣೋದಕ್ಕೆ ಇಷ್ಟಪಡೋದಿಲ್ಲ, ಕೆಳಗಿನ ಹುದ್ದೆಯನ್ನ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ, ಡೊಮೆಸ್ಟಿಕ್ ಸರ್ವಿಸ್ ಮನೆ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಐಡಿಯಾ ಕೇಮ್ ಟು ಆಲ್ಬರ್ಟ್ ಫೋರ್ಮನ್ ಮೈಂಡ್ ಆಸ್ ಹಿ ವಾಕ್ಡ್ ಅಲಾಂಗ್ ದ ಸ್ಟ್ರೀಟ್ ಲುಕಿಂಗ್ ಫಾರ್ ಸಿಗರೇಟ್? ಸಿಗರೇಟ್ ನ ಹುಡುಕ್ತಾ ದಾರಿಯಲ್ಲಿ ನಡೀತಿರ್ಬೇಕಾದ್ರೆ ಆಲ್ಬರ್ಟ್ ನ ಮೈಂಡ್ ನಲ್ಲಿ ಯಾವ ವಿಷಯ ಬರುತ್ತೆ? While walking along the street looking for cigarette, Albert Edward Foreman did not get it. He found it very strange and thought that he could not be the only man walking along that street and wanted a fag. So he had an idea to start a little shop there of tobacco and sweets. ಯಾವಾಗ ಅವನು ದಾರಿಯಲ್ಲಿ ನಡೀತಾ ಇರ್ತಾನೆ, ಸಿಗರೇಟ್ಗೋಸ್ಕರ ಹುಡುಕ್ತಾನೆ, ಅಲ್ಲಿ ಯಾವುದೇ ಶಾಪ್ಗಳು ಇಲ್ಲದೆ ಇರೋದನ್ನ ಗಮನಿಸ್ತಾನೆ, ಅದರಿಂದ ಆಶ್ಚರ್ಯ ಪಡ್ತಾನೆ ಮತ್ತು ಹೊಸ ಐಡಿಯಾವನ್ನ ಮಾಡ್ತಾನೆ. ತಾನೇ ಸಿಗರೇಟ್ಗಳನ್ನ ಮತ್ತು ಸ್ವೀಟ್ಗಳನ್ನ ಮಾರುವಂತ ಶಾಪ್ ನ ಪ್ರಾರಂಭಿಸಿದ್ರಾಯ್ತು ಅಂತ ನಿರ್ಧಾರ ಮಾಡ್ತಾನೆ. ಏಕೆಂದ್ರೆ ಈ ರೀತಿ ಸಿಗರೇಟ್ಗಳನ್ನ ಈ ದಾರಿಯಲ್ಲಿ ಹುಡುಕೋರು ತಾನೊಬ್ಬನೇ ಅಲ್ದೇನೆ ಬೇರೆ ನಡೆದಾಡುವಂತ ವ್ಯಕ್ತಿಗಳು ಹುಡುಕ್ತಾರೆ. ಸೊ ಅಂದ್ರೆ ಕಸ್ಟಮರ್ಸ್ಗೆ ಏನು ಕೊರತೆ ಇಲ್ಲ. ಆದ್ರಿಂದ ಇಲ್ಲಿ ನಾನು ಟೊಬ್ಯಾಕೊ ಮತ್ತು ಸ್ವೀಟ್ ಮಾರುವಂತ ಶಾಪ್ ನ ಹಾಕೋದು ಉತ್ತಮ ಅಂತ ನಿರ್ಧಾರ ಮಾಡ್ತಾನೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಬಿಸ್ನೆಸ್ ಡಿಡ್ ಆಲ್ಬರ್ಟ್ ಫೋರ್ಮನ್ ಸೆಟ್ ಅಪ್ ಅಂಡ್ ವೇರ್? ಯಾವ ರೀತಿಯಾದ ಬಿಸ್ನೆಸ್ ನ ಆಲ್ಬರ್ಟ್ ಫೋರ್ಮನ್ ಸೆಟ್ ಮಾಡ್ತಾನೆ ಅಂದ್ರೆ ವರ್ಜರ್ ವೃತ್ತಿ ಕಳ್ಕೊಂಡ ನಂತರ, ವರ್ಜರ್ ನಿಂದ ಚರ್ಚ್ ನಿಂದ ಹೊರಗಡೆ ಬಂದ ನಂತರ ಯಾವ ಹುದ್ದೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮತ್ತೆ ಹೇಗೆ ಸೆಟ್ ಮಾಡ್ತಾನೆ, ಎಲ್ಲಿ ಸೆಟ್ ಮಾಡ್ತಾನೆ? Albert Edward Foreman set up business as a tobacconist and news agent. He set up business of tobacco and sweets. He started it in the long street where there were no tobacconists. ಎಲ್ಲಿ ತಂಬಾಕುಗಳನ್ನ, ಸ್ವೀಟ್ಗಳನ್ನ, ನ್ಯೂಸ್ಗಳನ್ನ ಮಾರಾಟ ಮಾಡಲಾರದಂತಹ ಸ್ಥಳಗಳಿವೆ ಅವುಗಳನ್ನ ಹುಡುಕಿ ತಾನು ಟೊಬ್ಯಾಕೋನಿಸ್ಟ್ ಮತ್ತು ಏಜೆಂಟ್ ಕೆಲಸವನ್ನ ಪ್ರಾರಂಭಿಸ್ತಾನೆ. ಸ್ವೀಟ್ ಮತ್ತು ಟೊಬ್ಯಾಕೋನ ಶಾಪ್ ನಲ್ಲಿ ಮಾರಾಟ ಮಾಡ್ತಾನೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ಆಲ್ಬರ್ಟ್ ಫಾರ್ಮನ್ ವೈಫ್ ಟು ಹಿಸ್ ನ್ಯೂ ವೆಂಚರ್? ಹೊಸದಾಗಿ ತಾನು ಮಾಡ್ತಿರುವಂತಹ ಬಿಸ್ನೆಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆಲ್ಬರ್ಟ್ ನ ಹೆಂಡತಿ, ವರ್ಜರ್ ನ ಹೆಂಡತಿ ಅಭಿಪ್ರಾಯ ಏನು? Albert Edward Foreman wife did not like his new venture. As per her, it was a dreadful come down after doing verger of St. Peter's. ಸೇಂಟ್ ಪೀಟರ್ ಚರ್ಚ್ ನಲ್ಲಿ ಉನ್ನತ ಹುದ್ದೆ, ಪೂಜಾರಿ ಹುದ್ದೆಯನ್ನು ಮಾಡಿದಂತ ವ್ಯಕ್ತಿ ಟೊಬ್ಯಾಕೋನಿಸ್ಟ್ ಮತ್ತು ನ್ಯೂಸ್ ಏಜೆಂಟ್ ಆಗೋದು ಅತ್ಯಂತ ಕೆಳಗಿನ ವೃತ್ತಿ. ಆದ್ರಿಂದ ಅವಳು ಅದನ್ನ ಇಷ್ಟಪಡುವುದಿಲ್ಲ. ಇದು ಅವಳ ಭಾವನೆ ಆತನ ಕೆಲಸದ ಮೇಲೆ. Why did the manager of the bank want to see the Albert Foreman? ಯಾಕೆ ಬ್ಯಾಂಕ್ ಮ್ಯಾನೇಜರ್ ಆಲ್ಬರ್ಟ್ ನ ನೋಡ್ಬೇಕಂತ ಬಯಸ್ತಾನೆ? The verger was making money hand over first and kept the money in bank. ಸೊ ಯಾವಾಗ ವರ್ಜರ್ ತಾನು ಗಳಿಸಿರುವಂತಹ ಹಣವನ್ನ ಬ್ಯಾಂಕ್ ನಲ್ಲಿ ಇಡೋದಕ್ಕೆ ಪ್ರಾರಂಭಿಸ್ತಾನೆ, so the manager of the bank wanted to meet the verger to talk with him about the money he had deposited in the bank. ಬ್ಯಾಂಕ್ ನಲ್ಲಿ ಇಟ್ಟಿರುವಂತಹ ಹಣದ ಮೇಲೆನೆ, ಅದರ ಉದ್ದೇಶದಿಂದಾನೇ ಬ್ಯಾಂಕ್ ಮ್ಯಾನೇಜರ್ ಆತನೊಂದಿಗೆ ಮಾತನಾಡಬೇಕಂತ ನಿರ್ಧಾರ ಮಾಡ್ತಾನೆ. He also wanted to suggest him to invest his money as he had saved as large amount in the bank. ಬ್ಯಾಂಕ್ ನಲ್ಲಿ ಸೇವ್ ಮಾಡಿರುವಂತ ದೊಡ್ಡ ಮೊತ್ತದ ಹಣವನ್ನ ಅವನು ಸ್ಟಾಕ್ಸ್ ನಲ್ಲಿ, ಶೇರ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋ ಒಂದು ಸಲಹೆಯನ್ನು ಕೊಡಬೇಕಾಗಿರುತ್ತೆ. ಆದ್ರಿಂದ ಬ್ಯಾಂಕ್ ಮ್ಯಾನೇಜರ್ ಆಲ್ಬರ್ಟ್ ನ ಮೀಟ್ ಆಗೋದಕ್ಕೆ ಇಷ್ಟಪಡ್ತಾನೆ. ನೆಕ್ಸ್ಟ್ ಪ್ರಶ್ನೆ, why was Albert Foreman troubled to hear about the stocks and shares? ಷೇರುಗಳ ಬಗ್ಗೆ, ಸ್ಟಾಕ್ಸ್ ಗಳ ಬಗ್ಗೆ ಕೇಳಿದಾಗ ಯಾಕೆ ಟ್ರಬಲ್ ಪಡ್ತಾನೆ ಆಲ್ಬರ್ಟ್ ಎಡ್ವರ್ಡ್? ಆಸ್ ದಿ ವರ್ಜರ್ ವಾಸ್ ಕ್ವೈಟ್ ಎ ಸಿಂಪಲ್ ಮ್ಯಾನ್. ಇವನೊಬ್ಬ ಸಾಮಾನ್ಯ ವ್ಯಕ್ತಿ. he never had anything to do with stocks and shares. ಯಾವಾಗ್ಲೂ ಷೇರುಗಳ ಬಗ್ಗೆ, ಸ್ಟಾಕ್ ಗಳ ಬಗ್ಗೆ ಮಾಹಿತಿನ ಪಡೆದಂತ ವ್ಯಕ್ತಿ ಅಲ್ಲ. moreover he was illiterate. ಅದಷ್ಟೇ ಅಲ್ಲದೆ ಇವನು ಅನಕ್ಷರಸ್ಥ. So he could not read the papers related to shares market and he could not know what he was signing. ಅವನಿಗೆ ಷೇರು ಮಾರುಕಟ್ಟೆಗಳ ದಾಖಲೆಗಳನ್ನ ಓದೋದಕ್ಕೆ ಆಗೋದಿಲ್ಲ ಮತ್ತು ಯಾವ ವಿಷಯದ ಮೇಲೆ, ಯಾವ ಪೇಪರ್ಸ್ ಮೇಲೆ ಸಹಿ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಅವನಿಗೆ ಇರೋದಿಲ್ಲ. ಯಾಕಂದ್ರೆ ಅವನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರೋದಿಲ್ಲ. He had to leave it all in the manager's hand. ಸೊ ಒಂದ್ ವೇಳೆ ಅವನು ಇನ್ವೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರೆ ಎಲ್ಲ ಕೆಲಸವನ್ನ ಬ್ಯಾಂಕ್ ಮ್ಯಾನೇಜರ್ ಮೇಲೆ, ಜವಾಬ್ದಾರಿ ಮೇಲೆ ನಡೆಸಬೇಕಾಗುತ್ತೆ. ಆಲ್ ದೀಸ್ ಥಿಂಗ್ಸ್ ರಿಲೇಟ್ ಟು ಶೇರ್ ಅಂಡ್ ಸ್ಟಾಕ್ಸ್ ಟ್ರಬಲ್ಡ್ ಹಿಮ್. ಆದ್ದರಿಂದ ಅವನಿಗೆ ಈ ವಿಷಯ ಟ್ರಬಲ್ ಆಗುತ್ತೆ.
ಸೊ ಇವಿಷ್ಟು ಪ್ರಶ್ನೆಗಳೇನಿದೆ ನಿಮಗೆ 2 ಅಂಕಕ್ಕೆ ಬರುವಂತಹ ಪ್ರಶ್ನೋತ್ತರಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಬ್ಜೆಕ್ಟ್ ನ ನೋಟ್ಸ್ ನಿಮಗೆ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀವಿ, ಪುಸ್ತಕದ ಲಿಂಕ್ ಅನ್ನ ಕೊಟ್ಟಿದ್ದೀವಿ. ಸೊ ಇವುಗಳನ್ನ ನೋಡ್ಕೊಂಡು ನೀವು ನಮ್ದು ಆನ್ಲೈನ್ ಆರ್ಡರ್ ಮಾಡಬಹುದು. ನಮ್ಮ ಕ್ಲಾಸಸ್ ಕೂಡ ಇದೆ, ಸಾಯಿ ಗುಡ್ ಕ್ಲಾಸಸ್ ಅಂತ ಆಪ್ ಇದೆ. ನಮ್ಮ ಸಾಯಿ ಗುಡ್ classes.org ಅನ್ನೋ ವೆಬ್ಸೈಟ್ ನ ವಿಸಿಟ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಮ್ಮನ್ನ ಜಾಯಿನ್ ಆದ್ರೆ ಪೇಪರ್ ಟೈಮ್ ನಲ್ಲಿ ಎಕ್ಸಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ನೋಟ್ಸ್ ಗಳನ್ನ ಮತ್ತು ರಿಕಾರ್ಡೆಡ್ ವಿಡಿಯೋ ಹಾಗೂ ಆಡಿಯೋ ನೋಟ್ಸ್ ಗಳನ್ನು ಕೂಡ ಆಡಿಯೋ ನೋಟ್ಸ್ ನ ವಿಶೇಷತೆಯನ್ನು ನಾವು ಹೊಂದಿದ್ದೀವಿ. ಕೇವಲ ನೀವು ನೋಡೋದಷ್ಟೇ ಅಲ್ಲ, ಬರೀ ಸಾಂಗ್ಸ್ ರೀತಿ ನೀವು ನೋಟ್ಸ್ ಗಳನ್ನ ಕೇಳೋದ್ರ ಮೂಲಕನೂ ಪೇಪರ್ಗೆ ಪ್ರಿಪರೇಷನ್ ಮಾಡಬಹುದು. ಈ ಎಲ್ಲ ಮಾಹಿತಿಗಳು ನಿಮಗೆ ನಮ್ಮ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಸಾಯಿ ಗುಡ್ classes.org ಅನ್ನೋ ವೆಬ್ಸೈಟ್ ನಲ್ಲಿ ವಿಸಿಟ್ ಮಾಡಿ, ಅಲ್ಲಿ ನಿಮ್ಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ಅಥವಾ ಕೆಳಗಡೆ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಮಾಹಿತಿನ ಕೊಡ್ತೀವಿ. ಮುಂದಿನ ವಿಡಿಯೋದಲ್ಲಿ 5 ಅಂಕಕ್ಕೆ ಕೇಳುವಂತಹ ರೆಫರೆನ್ಸ್ ಟು ಕಂಟೆಸ್ಟ್ ಸಂದರ್ಭದಲ್ಲಿ ವಿವರಣೆ ಯಾವ ರೀತಿ ಬರೀಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಧನ್ಯವಾದಗಳು.